ಕುಮಾರಿ ಹರ್ಷಿತಾ ಹಾಗೂ ಕುಮಾರಿ ಪ್ರಜ್ಞಾ ಇವರಲ್ಲಿ ಆಗಮಿಸಿದ ಗಣ್ಯರನ್ನ ವೇದಿಕೆಗೆ ಕರೆತರಬೇಕು. ಭಕ್ತಾನ ಏಕದಂತಂ ಉಪಾಸ್ಮಹಿ. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣ ದೇಶವ ಕೇಳು, ದೊರಕಿಸುವ ಮನವಿದ್ದರೆ ಜಯವನ್ನೇ ದೊರಕಿಸು ಎಂಬ ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂವರಳಲಿ ನಮ್ಮೆಲ್ಲರ ಮನದಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವಿರಲಿ. ಸತತ 25 ವರ್ಷಗಳ ಸುದೀರ್ಘ ಕಾಲ ನಮ್ಮಂತಹ ಅನೇಕ ವಿದ್ಯಾರ್ಥಿನಿಯರಿಗೆ ಆಶ್ರಯ, ಊಟ, ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟ ತನಯ ಗಜಾನನ ಗಜವದನ ಗಣನಾಥ ಗಜಾನನ ಪಾಹಿ ಗಣೇಶ ವಿನಾಯಕ. ಶ್ರೀಮತಿ ಭವಾನಿ ತಮ್ಮ ಸ್ವಾಗತೀಯ ಹಾಗೂ ಪ್ರಾಸ್ತಾವಿಕ ನುಡಿಯೊಂದಿಗೆ ಸಂಘಗಳ ನೇತಾರ ಶ್ರೀ ದೇವರಾಜ ಅರಸುರವರನ್ನು ಮನಸಾರೆ ಸ್ಮರಿಸುತ್ತಾ, ವೇದಿಕೆ ಮೇಲಿರುವ ಗಣ್ಯಾತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ನನ್ನ ಎಲ್ಲ ಆತ್ಮೀಯರೇ, ಎಲ್ಲರಿಗೂ ಅನರ್ಘ್ಯ 2026 ನಿಲಯದ ರಜತ ಮಹೋತ್ಸವಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಹೊರತೆಗೆಯುವುದೇ ಶಿಕ್ಷಣ. ಶಿಕ್ಷಣವೆಂದರೆ ಕೇವಲ ಪುಸ್ತಕ ಓದಿ ಪರೀಕ್ಷೆ ಬರೆಯುವುದೇ ಅಲ್ಲ, ಬದಲಾಗಿ ದೈಹಿಕ, ಬೌದ್ಧಿಕ, ಮಾನಸಿಕ, ನೈತಿಕತೆಯ ಪ್ರಗತಿಯಾಗಿದೆ. ಈ ನಿಟ್ಟಿನಲ್ಲಿ ಮಾಡಿದ ಸಣ್ಣ ಪ್ರಯತ್ನವೇ ಈ ಅನರ್ಘ್ಯ 2026. ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುತ್ತಾರೆ. ಅಂತೆಯೇ ನಮ್ಮ ನಿಲಯದ ಇತಿಹಾಸವನ್ನು ಕೆದಕುತ್ತಾ ಹೋದರೆ, ಈ ನಿಲಯವು 2001ರಲ್ಲಿ ಸ್ಥಾಪನೆಗೊಂಡು 25 ಹೆಜ್ಜೆಗಳನ್ನು ಶರವೇಗದಲ್ಲಿ ಇಡುತ್ತಾ ಬಂದು 7 ಬೀಳುಗಳನ್ನು ಕಂಡು ಇದೀಗ 25 ವರ್ಷಗಳನ್ನು ಪೂರೈಸಿ ರಜತ ಸಂಭ್ರಮದಲ್ಲಿ ನಮ್ಮ ಮುಂದೆ ಶೃಂಗಾರಗೊಂಡು ಕಂಗೊಳಿಸುತ್ತಿದೆ. ಈ ನಿಲಯದಲ್ಲಿ ಅದೆಷ್ಟೋ ಮಂದಿ ಘಟಾನುಘಟಿಗಳು ನಿಲಯ ಪಾಲಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇದರ ಪಟ್ಟಿಯನ್ನು ನೋಡಿದರೆ 2001ರಲ್ಲಿ ಪ್ರಾರಂಭ ಶ್ರೀಮತಿ ಮೀನಾ ಎಂಬ ಶಾಲಾ ಶಿಕ್ಷಕಿಯಿಂದ ಈ ಹಾಸ್ಟೆಲ್ ಆರಂಭವಾಗಿದೆ. ಇವರ ಬಗ್ಗೆ ಅಷ್ಟೊಂದು ಮಾಹಿತಿ ಲಭ್ಯವಾಗಿಲ್ಲ. ನಾನು ಅದೆಷ್ಟೋ ವಾರ್ಡನ್ಗಳಲ್ಲಿ, ಹಿಂದೆ ಆದ ವಾರ್ಡನ್ಗಳಲ್ಲಿ ಕೇಳಿದೆ. ಅವ್ರು ಯಾರು ಏನು ಅಂತ ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ಕರೆಸ್ತಿದೆ, ಇದ್ದಾರಾ ಇಲ್ವನೂ ಗೊತ್ತಿಲ್ಲ. ಆ ನಂತರ ಈ ನಿಲಯದಲ್ಲಿ ಶಿವಣ್ಣ ಕಣವರ್ ಸರ್, ಶ್ರೀಕಾಂತ್ ಗುಣಗರ್ ಸರ್, ದಾಮೋದರನ್ ಸರ್, ಜೆಸಿಂತಾ ಮೇಡಮ್, ಗಾಯತ್ರಿ ಮೇಡಮ್, ಸೈನಾಜ್ ಮೇಡಮ್, ಸೌಜನ್ಯ ಮೇಡಮ್, ಸಾಯಿರಾ ಮೇಡಮ್, ಪುಷ್ಪಲತಾ ಮೇಡಮ್ ಕಾರ್ಯನಿರ್ವಹಿಸಿ ಸಹಿ ಎನಿಸಿಕೊಂಡಿದ್ದಾರೆ. ಇದೀಗ ನಾನು ಎಲ್ಲ ಇದ್ದು ಸಾಧನೆ ಮಾಡುವುದು ಅದು ಸಾಧನೆಯಲ್ಲ. ಸಾಧನೆ ಎಂದರೆ ಏನೂ ಇಲ್ಲದೆ ಸಿಕ್ಕಿದ ಅವಕಾಶಗಳನ್ನು ಬಾಚಿಕೊಂಡು ಅದನ್ನೇ ಅಸ್ತ್ರವನ್ನಾಗಿ ಮಾಡುವ ಸಾಧನೆ ನಿಜವಾದ ಸಾಧನೆ. ಹಾಸ್ಟೆಲ್ ಡೇ ಅನ್ನು ಮಾಡಬೇಕು ಅಂತ ನಾವೆಲ್ಲರೂ ಯೋಜನೆ ಹಾಕಿಕೊಂಡೆವು. ಯೋಜನೆ ಹಾಕಿಕೊಂಡಾಗ ಕಾರ್ಯಕ್ರಮಕ್ಕೆ ನಾವು ಆಕರ್ಷಣೆ ಕೇಂದ್ರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಂಪನ್ಮೂಲ ಶ್ರೀ ದೇವರಾಜ ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈಯಬೇಕಾಗಿ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದಾರೆ. ಶ್ರೀ ದೇವರಾಜ ಅರಸುರವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಸಮಾಜದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಪ್ರಮುಖ ಕ್ರಮಗಳನ್ನು ಕೈಗೊಂಡರು. ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ನೀಡುವುದು ಅರಸರ ಪರಮೋದ್ದೇಶವಾಗಿದೆ. ಅರಿತು ಸರ್ಕಾರದ ಮೂಲಕ
ಹಿಂದುಳಿದಗಳಲ್ಲಿ ಉಳಿದು ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಯಿತು. ಅಂತಹ ನಿಲಯ ಕೆಲವರ ಪಾಲಿಗೆ 4 ವರ್ಷಗಳ ಕಾಲ, ಇನ್ನು ಕೆಲವರ ಪಾಲಿಗೆ 2 ವರ್ಷಗಳ. ಪ್ರತಿ ಕಣವು, ಪ್ರತಿ ಗೋಡೆಯು ಒಂದೊಂದು ವಿಚಾರವನ್ನ ಬಿತ್ತುತ್ತಿದೆ. ಈ ಭವ್ಯ ನಿಲಯದ ಕುರಿತು ತಮ್ಮ ಅಭಿಪ್ರಾಯದ ಬುತ್ತಿಯನ್ನು ಬಟ್ ಯಾವಾಗ ನಾನು ಅತಿಥಿಗಳಿಗೆ ಆಹ್ವಾನ ಪತ್ರಿಕೆಯನ್ನು ಇಟ್ಕೊಂಡು ಹೋದೆ, ಆಗನಿಸ್ತು ಬಹುಶಃ ನನ್ನ ಅಭಿಪ್ರಾಯಗಳನ್ನು ಇಲ್ಲಿ ಹೇಳಬೇಕು. ನನಗಿದು ಕೊನೆಯ ಅವಕಾಶ ಇತ್ತು. ಇನ್ನೊಂದು 2-3 ತಿಂಗಳಲ್ಲಿ ನಾನು ಈ ಹಾಸ್ಟೆಲನ್ನು ಬಿಟ್ಟು ಹೋಗ್ತಿದ್ದೇನೆ. ಸೊ ಹಾಗಾಗಿ ಇದು ನನ್ನ ಕೊನೆಯ ಅವಕಾಶ ನನ್ನ ಈ ಜೀವನದ ಬಗ್ಗೆ ಹೇಳಲಿಕ್ಕೆ. ಸೊ ಇದು ನನ್ನ ಮೊದಲನೇ ಅನುಭವ. ಈ ಹಾಸ್ಟೆಲ್ಗೆ ಬಂದ ನಂತರ ಇದು 2ನೇ ವರ್ಷ. ನನಗೆ ಇಲ್ಲಿಗೆ ಬಂದ ಮೇಲೆ ಏನು ಅನ್ನಿಸ್ತು ಅಂತ ಹೇಳಿದರೆ, ಮುಂಚಿಂದಲೂ ನಾನು ಹಾಸ್ಟೆಲಿಗೆ ಬಂದು ಹಾಸ್ಟೆಲಲ್ಲೇ ಕಲಿಬೇಕಿತ್ತು ಅಂತ ಅನ್ನಿಸ್ತಿತ್ತು. ಪ್ರತಿ ಸಲ ಮನೆಯಿಂದಲೇ ಅಪ್ ಆ್ಯಂಡ್ ಡೌನ್ ಮಾಡುವಾಗ ಒಂದಷ್ಟು ವಿಷಯಗಳು ನಮಗೆ ಕಲಿತುಕೊಳ್ಳಿಕ್ಕಾಗೋದಿಲ್ಲ. ಬಟ್ ಯಾವಾಗ ಈ ಹಾಸ್ಟೆಲಿಗೆ ಬಂದ್ವಿ, ಇದನ್ನು ಹಾಸ್ಟೆಲ್ ಜೀವನವನ್ನು ನಾನು NSSಗೆ ಕಂಪೇರ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಸೊ NSS ಅಲ್ಲೂ ಹಾಗೆ ನಾವು ಕ್ಯಾಂಪ್ಗಳಿಗೆ ಹೋದಾಗ ಒಂದಷ್ಟು ವಿಷಯಗಳನ್ನು ತುಂಬ ಕಲಿತಾ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ನೀರಿನ ವ್ಯಾಲ್ಯೂ ಆಗಿರ್ಬೋದು, ಅಥವಾ ಆ ಅನ್ನದ ಮಹತ್ವ. ಮನೆಯಲ್ಲಿ ಆಗುವಾಗ ಕಾಲ ಬುಡಕ್ಕೆ ಅನ್ನದ ಬಟ್ಟಲು ಬಂದರೂ ತಿರಸ್ಕರಿಸೋದು ಜಾಸ್ತಿ. ಬಟ್ ಇಲ್ಲಿ ಹಸಿವಿನ ಬೆಲೆ ಗೊತ್ತಾಗ್ತಿತ್ತು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹವ ಗುರುತಿಸದಾದೆನು ನಮ್ಮೊಳಗೆ ಅಂತ. ಈ ಪ್ರೀತಿ ಸ್ನೇಹಗಳು ನಮ್ಮೊಳಗಡೆನೇ ಇರ್ತವೆ, ಅದನ್ನೇ ನಾವು ಗುರುತಿಸ್ಕೊಳ್ಳಿಕ್ಕೆ ಟೈಮ್ ತಗೊಳ್ತದೆ. ಸೊ ನನಗೆ ಈ ಒಂದು ವಸತಿ ನಿಲಯ ಒಂದು ಸ್ನೇಹ ಸಂಬಂಧಗಳನ್ನು ಕಟ್ಟಿಕೊಟ್ಟಿದೆ. ಇಲ್ಲಿ ಬಂದಾಗ ನಾವು ಕಲಿಯೋದಷ್ಟು, ಪಡ್ಕೊಳ್ಳೋದು ಮತ್ತು ಕಳ್ಕೊಳ್ಳೋದು ಎಲ್ಲವೂ ಇದೆ. ಪಡೆದಿದ್ರಲ್ಲಿ ಪ್ರೀತಿ, ಸ್ನೇಹ, ವಿಶ್ವಾಸ, ನಂಬಿಕೆಗಳಿದ್ರೆ ಕಳೆದದ್ರಲ್ಲಿ ಅಹಂ ಕೂಡ ಇರಬಹುದು, ಹೇಳಲಿಕ್ಕಾಗದು. ಹಾಗೆ ಹೇಳಬೇಕಂದ್ರೆ ನನಗಿದೇನು ಹೊಸದಲ್ಲ. ನಾನು ಸಣ್ಣ ವಯಸ್ಸಿನಲ್ಲೇ ಹಾಸ್ಟೆಲಲ್ಲಿ ಇದ್ದದ್ರಿಂದಾಗಿ ನನಗೆ ಅಷ್ಟೇನು ಕಷ್ಟ ಅಂತ ಅನಿಸ್ಲಿಲ್ಲ. ಆದರೆ ಯಾಕೋ ಸ್ನಾತಕೋತ್ತರ ಪದವಿ ಮಾಡಬೇಕಾದ್ರೆ ಹಾಸ್ಟೆಲಿಗೆ ಬರುವ ಮನಸ್ಸು ನನಗಿರಲಿಲ್ಲ. ಆದರೆ ಅನಿವಾರ್ಯ ಆದದ್ರಿಂದಾಗಿ ಬಂದಮೇಲೆ ಒಳ್ಳೆ ಸೀನಿಯರ್ಸ್, ಒಳ್ಳೆ ರೂಮ್ಮೇಟ್ಸ್ ಸಿಕ್ಕಿದ್ರಿಂದಾಗಿ ಹೇಗೋ ಅಡ್ಜಸ್ಟ್ ಆಗ್ತಾ ಹೋದೆ. ಮೊದಲು ಎಲ್ಲರ ಜೊತೆ ಸೇರ್ತಿರ್ಲಿಲ್ಲ, ಈಗ ಪರವಾಗಿಲ್ಲ, ಸ್ವಲ್ಪ ಎಲ್ಲರ ಜೊತೆ ಮಾತಾಡ್ತೇನೆ. ಭವಾನಿ ಮ್ಯಾಮ್ ವಾರ್ಡನ್ ಆದದ್ದು ನನಗಿದು ಫಸ್ಟ್ ಟೈಮ್ ಅಲ್ಲ. ನನ್ನ ಹಳೆ ಹಾಸ್ಟೆಲಲ್ಲಿ ಕೂಡ ಇವರೇ ನನಗೆ ವಾರ್ಡನ್ ಆಗಿದ್ರು. ಸೊ ಅವ್ರು ಹೇಗೆ ಏನು ಅಂತ ನನಗೆ ಮೊದಲೇ ಗೊತ್ತಿತ್ತು. ಆ್ಯಂಡ್ ಅವ್ರು ನನಗೆ ಪರ್ಸ್ನಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದನ್ನು ನಾನು ಯಾವಾಗಲೂ ನೆನ್ಪಿಟ್ಕೊಳ್ತೇನೆ. ಎಲ್ಲರೂ ಮಾತಾಡಿದ್ದೀವಿ ಅಂತೇಳಿ ಸಮಯದ ಅಭಾವ ಇರೋ ಕಾರಣ ಖಾಲಿ 3 ಜನ ಮಾತಾಡಿದ್ದಾರೆ. ಬೋಲರ್ ಸರಿಗೆ ಲೇಟ್ ಆಗ್ತುಂಟಂತೆ. ಇನ್ನು ಕೆಲವರಿಗೆ 2 ವರ್ಷ, ನನ್ನಂತ ಇನ್ನು ಕೆಲವರಿಗೆ ಮನೆಗೆ ಹೋದ್ವಿ ಅಂತಾದ್ರೆ ಮನೆಯಲ್ಲಿ ಸಮಯ ಹೇಗೆ ಕಳೀಲಿ, ಮನೇಲಿ ಏನು ಮಾಡಲಿ. ಹಾಸ್ಟೆಲಲ್ಲಾದರೆ ಜನ ಇರ್ತಾ ಇದ್ರು, ಮಾತಾಡ್ತಾ ಇದ್ವಿ, ಏನೋ ಒಂದು ಮಾಡ್ತಾ ಇದ್ವಿ. ಮನೆಗೆ ಹೋದ್ರೆ ಪ್ರಶ್ನೆ, ಇಲ್ಲಿ ಫ್ರೆಂಡ್ಸ್ನ ಹೆಸರನ್ನ ಕರಿತಾ ಇರ್ತವೆ, ಮನೆಯಲ್ಲಿ ಹೋಗಿ ತಮ್ಮ ತಂಗಿನ ಹೆಸರು ಕೂಡ ಅದೇ ಥರ ಕರಿತಾ ಇರ್ತವೆ. ಸೊ ಅದು ಹಾಸ್ಟೆಲ್ಗಿರೋ ಶಕ್ತಿ. ಧನ್ಯವಾದಗಳು. ಇದೀಗ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವ ಸಮಯ. ರಜತ ಸಂಚಿಕೆ 2020ಗಳು ಜೀವನದ ನೈಜ ಅನುಭವಗಳನ್ನು, ಸಂಬಂಧಗಳ ಸೌಂದರ್ಯವನ್ನು ಹಾಗೂ ಕನಸುಗಳ ವಿಶ್ವವಿದ್ಯಾನಿಲಯದಲ್ಲಿ MSW ಮೆಡಿಕಲ್ ಮತ್ತು ಸೈಕ್ಯಾಟ್ರಿಕ್ ಸ್ಪೆಷಲೈಸೇಷನ್ ನಲ್ಲಿ ಪೂರ್ಣಗೊಳಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯದ MSW ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಪ್ರಸ್ತುತ ಇವರು ರಿಚರ್ಡ್ ಫೆಲೋಶಿಪ್ ಸೊಸೈಟಿ ಬೆಂಗಳೂರು ಇಲ್ಲಿ ರಿಹ್ಯಾಬಿಲಿಟೇಷನ್ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದೆ ಅಂಕಿತಾ BM, ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಹೇಶ್ BK ಹಾಗೂ ಜಯಶ್ರೀ KM ದಂಪತಿಗಳ ಪುತ್ರಿ. ಮೂಡಿಗೆರೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಪಾಲ್ಗುಣಿ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ನಂತರ ಮೂಡಿಗೆರೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಪೂರ್ಣಗೊಳಿಸಿದರು. ನಂತರ ಬಂಟ್ವಾಳದ ವಾಮದ ಪರವು ಸರ್ಕಾರಿ ಹಿರಿಯ ಕಾಲೇಜ್ ಪ್ರಸ್ತುತ ಇವರು ಸ್ಪರ್ಧಾ ವಿಜೇತ ಕೋಚಿಂಗ್ ಸೆಂಟರ್ ನಲ್ಲಿ KAS ಪರೀಕ್ಷೆಗೆ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಇವರು ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ವಿಶಿಷ್ಟ ಸಾಧನೆಗಳನ್ನು ಮಾಡಿರುವ ಇವರು 2025ರ KSET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ.
ಮತ್ತು 18 ಕರ್ನಾಟಕ ಬೆಟಾಲಿಯನ್ NCC ಸಿ ಸರ್ಟಿಫಿಕೇಟ್ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪೂರ್ಣಗೊಳಿಸಿದ್ದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಶಿಬಿರದಲ್ಲಿ ಭಾಗವಹಿಸಿರುವುದು ಇವರ ಸಾಧನೆಯಲ್ಲಿ ಮತ್ತೊಂದು ಹೆಗ್ಗಳಿಕೆಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಸೇವಾ ಮನೋಭಾವವನ್ನು ಹೊಂದಿರುವ ಇವರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ 53 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಎಲ್ಲರೂ ಯಶಸ್ವಿಯಾಗಿ ಉತ್ತೀರ್ಣರಾಗುವಂತೆ ನೆರವಾಗಿದ್ದಾರೆ. ಮುಂದೆ ಪೃಥ್ವಿ ರಾಣಿ ಇವರು ಬೆಳ್ತಂಗಡಿ ತಾಲೂಕು ಕನ್ಯಾಡಿ ಗ್ರಾಮದ ಕೂಸಪ್ಪ ಪೂಜಾರಿ ಹಾಗೂ ಪುಷ್ಪಾ ದಂಪತಿಗಳ ಪುತ್ರಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಳ್ತಂಗಡಿಯ ಚರ್ಚ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತು ಉಜಿರೆಯ ಗುರಿಪಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದಾರೆ. ನಂತರ ಬೆಳ್ತಂಗಡಿಯ ಕಲ್ಮಂಜ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ ಉಜಿರೆಯ STM PU ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿದ್ದಾರೆ. ಬಳಿಕ ಉಪ್ಪಿನಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಪ್ರಸ್ತುತ ವಿಶ್ವವಿದ್ಯಾನಿಲಯದಲ್ಲಿ ಗಣಿತಶಾಸ್ತ್ರ ಸ್ನಾತಕೋತ್ತರ ಪದವಿ ಅಭ್ಯಾಸ ಮಾಡುತ್ತಿದ್ದಾರೆ. ಇವರು 2000 ರಸಾಯನಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಮೂಲಕ ಹೃದಯಗಳನ್ನು ಗೆದ್ದವರು, ಸಾಧನೆಯ ಮೂಲಕ ಜೀವನವನ್ನು ಕಟ್ಟಿದವರು, ಸರಳತೆಯಲ್ಲಿ ಮಹತ್ವವನ್ನು ತೋರಿದವರು, ನಮಗೆಲ್ಲರಿಗೂ ಪ್ರೇರಣೆಯಾದವರು. ಇನ್ನು ನಮ್ಮ ವೇದಿಕೆಗೆ ಆಗಮಿಸಿರುವ ಪ್ರತಿಭೆಯ ಪ್ರತಿರೂಪ, ನಗುವಿನಾದದ ನಕ್ಷತ್ರ, ಗೌರವಾನ್ವಿತ ಅತಿಥಿ, ತುಳುನಾಡಿನ ಮಾಣಿಕ್ಯ ಅರವಿಂದ್ ಬೋಳರ್ ಇವರು 1966ರ ಜನವರಿ 4ರಂದು ಮಂಗಳೂರು ಜಿಲ್ಲೆಯ ಬೋಳಾರ್ನಲ್ಲಿ ಶ್ರೀ ಕೃಷ್ಣಪ್ಪ ಬೆಲ್ಚಡ್ ಹಾಗೂ ಸುಂದರಿ ದಂಪತಿಗಳ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದರು. ಮೊದಲಾಗಿ ಮಾತೆ ಶಾರದಾ ಮಾತೆಗೆ ವಂದಿಸುತ್ತಾ ಹಾಗೂ ವರುಣದೇವನಿಗೂ ವಂದಿಸುತ್ತಾ ನನ್ನ ಜನ್ಮಕ್ಕೆ ಕಾರಣರಾಗಿರುವಂತಹ ಎತ್ತ ತಂದೆ ತಾಯಿಯನ್ನು ಮನಸಾರಿ ಸ್ಮರಿಸುತ್ತಾ ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ತಲೆಬಾಗುತ್ತಾ ಹಾಗೂ ಇವತ್ತಿನ ಶಿಸ್ತಿನ ವಿದ್ಯಾರ್ಥಿಗಳನ್ನು ಕಾಣುವಾಗ ತುಂಬ ಖುಷಿಯಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನು ಕಳೆದು ಬಂದವರು, ನಾವೇನು ವಿದ್ಯೆ ಇಲ್ಲದೆ ಬಂದವರಲ್ಲ, ವಿದ್ಯೆ ಕಮ್ಮಿ ಇರ್ಬೋದು, ಅದು ವಿದ್ಯಾರ್ಥಿಯಾಗೇ ಬಂದವರು. ಹಾಗಾಗಿ ಇವಾಗ ನೋಡುವಾಗ ತುಂಬ ಖುಷಿ ಆಗ್ತದೆ. ನಮಗೆ ಬೇಗ ಜನ್ಮ ಕೊಟ್ಟಿದ್ದಾರೆ, ಸ್ವಲ್ಪ ಲೇಟ್ ಮಾಡ್ತಿದ್ರೆ ಒಳ್ಳೇದಿತ್ತು. ನಾವು ಇಂಥ ಹಾಸ್ಟೆಲ್ಗೆಲ್ಲ ಬಂದು ಹೋಗ್ತಿದ್ದೆವು, ಹಾಗೆ ಕಾಣಿಸ್ತದೆ. ಯಾಕೆಂತ ಹೇಳಿದರೆ ಒಂದು ಟೈಮಿಗೆ ನಾವು ಸಣ್ಣದಿರುವಾಗ ನಾನು ತುಳುವಲ್ಲಿ ಮಾತಾಡಿದ್ರೆ ಒಳ್ಳೇದಾ ಕನ್ನಡದಲ್ಲಿ ಮಾತಾಡಿದ್ರೆ ಒಳ್ಳೇದಾ? ಕನ್ನಡವಾ? ತುಳು ಅಂತ ಕನ್ನಡದವ್ರು ಮತ್ತು ಅವ್ರ ಹತ್ರ ಕೇಳ್ಕೊಳ್ಳಿ ಆಯ್ತಾ, ಅಲ್ಲಿ ಹೇಳಿದಾರಲ್ಲ ತುಳು ತುಳು ತುಳು, ಅವ್ರ ಹತ್ರ ಮತ್ತೆ ಕೇಳಿಕೊಳ್ಳಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಎಲ್ಲೆಲ್ಲಿ ಊರಿಂದ ಬಂದವರಿದ್ದೀರಿ, ಚಿಕ್ಕಮಗಳೂರು. ಆವಾಗ ನನ್ನ ಹತ್ರ ಬಂದು ಫೋಟೋ ತೆಗಿಸುವಾಗ ಹೇಳಿದೆ, ನಾನು ಚಿಕ್ಕಮಗಳೂರು, ನಾನು ಅವಳ ಹತ್ರ ತುಳು ಅಥವಾ ಮಾತಾಡೋದು, ಅವಳು ಬೇರೆ ಮಾತಾಡ್ತಾ ಇದ್ದಾಳೆ. ಹಾಗಾಗ್ತದೆ. ಹಾಗೆ ತುಳು ಗೊತ್ತಿಲ್ಲದವರು ಇನ್ನೊಬ್ಬರ ಹತ್ರ ಕೇಳಿದರೆ ಸಾಕು, ಅವ ಆಗ ಎಂತ ಬೊಗಳ್ತಾ ಇದ್ದದ್ದು ಅಂತ. ಹಾಗಾಗಿ ಸುರುಕಾದೆ ನಮ್ಮ ವಿದ್ಯಾಸಂಸ್ಥೆಯಿಂದ ಬಂಡ ನಂಗೆ ದೇವಸ್ಥಾನ ಇತ್ತಿಲಕ ಅಂಚನೆ ನಮ್ಮ ವಸತಿ ನಿಲಯ ಪನ್ಪ ಎಂದಿಕೇಂಡ ವಿದ್ಯಾರ್ಥಿನಕ್ಲು ಎಂಕಲು ಎಲ್ಲಪ್ಪನಕ ಕೆಲವು ಕೇಂದಿನ ಇಂಗಿನ ಅಂದಿಕೇಂಡ ಈ ಹೆಚ್ಚ ಪಾತ್ರ ನಿನ್ನ ಹಾಸ್ಟೆಲ್ ಮಾಡುವನು ಅಪಕ ಹಾಸ್ಟೆಲ್ ಮುಕ್ಕಳು ಮಾತ ಮುಕ್ಕಳು ಹೆಡ್ಡಿನಕ್ಲು ಎಂಚ ಉಪ್ಪೇರಿಂದ ಐಟೆ ಆಲೋಚನೆ ಅವಂತನು ಪಂಡ ಅಕ್ಕಲಕ್ಕ ಐಟೆ ಬೆತ್ತ ತಪ್ಪು ಜಿತೋ ಜೋಡು ಐಕ ಅಡೆಗೆ ಕಡಪುಂಡ ಮೂಲತೋನಾಗ ಉಲ್ಟಾ ಆತನು ಮೂಲತೋನಾಗ ಹಾಕೊಂಡು ಅಕ್ಕಲು ಸೈಲೆಂಟ್ ಆದ ಪಂಡ ಮುರಣ ಇಲ್ಲಡೆ ಬತ್ತಪ್ಪನ ಪಾತ್ರನಾಗ ಹಾಕೊಂಡು ಮೇರೆ ಈ ಜೋಕ್ಲಿ ಎಂಚ ಸುಧಾರ್ಪಿರಪ್ಪ ದಯಗಂದಿಕೇಂಡ ಇತ್ತದ ಜೋಕುಲ ಪಾತ್ರ ಭಂಗ ದಾನೆ ಅಂದಿಕೇಂಡ ದಾಣ ಆ ಅಂಚ ಪನ್ಪುನ ಜೋಕುಲೆ ಹೆಚ್ಚಿನ ಹಾಕಲ್ ದಯಗಂದಿಕೇಂಡ ಅವು ಕೆಲವು ನಡತ ಬತ್ತಿನ ರೀತಿ ಅತ್ತನ ನಾಡ ಓ ದೇವ ಮರ್ಯಾದೆ ಉರಿಪ್ಲೆ ಮಗ ದಯಂದು ಪಂಡ ಕಾರ್ಯಕ್ರಮ ಹಣ್ಣುಗಳು ತುಳಿದಿತ್ತ ಬಳಿಪೆ ಆಂಡ ಕಾರ್ಯಕ್ರಮ ಪೊರ್ಲಾವಡುಂದು ಈ ಜೋಕುಲ್ನ ಪ್ರತಿಭೆ ಮಾತಾತು ಏನು ನನ ಉಂಡು ದಯಪಂಡ ಡ್ಯಾನ್ಸ್ ಆತನ ಬೇತ ಬೇತ ಪರ್ಫಾರ್ಮೆನ್ಸ್ ಜೋಕುಲ ಆಶೆಡ್ ಉಳ್ಳೇರಿ ಅಕ್ಲ ಆಸೆಲು ಮಾತ್ರ ಈ ನಿರಾಶೆ ಮಲ್ಪೊಚ್ಚಿ ದಯದಿಂದಿಕೆಂಡು ಎಲ್ಲ ಒಂಜಿ ಕಲಾವಿದೆ ಆದ ವೇದಿಕೆ ಬಂದಾಗ ಅಂಚನೆ ಇತ್ತೆ ದಯದಿಂದಿಕೆಂಡು ಬರ್ಸ ಬರ್ಪುಣಿ ಬಂಡ ಕೋಪ ಸತ್ತು ಪೋಯಿನ ಬರ್ತಾರೆ ಸಹ ಅಂಚ ಎಂಕಲ್ ಪಂತಿನಕಲೆ ಆಂಡ ಅಂಚ ಆವಂದು ದಯದಿಂದಿಕೆಂಡು ಬೊಕ್ಕ ನಮ್ಮ ಕೈಟಿಸಿ ಮಲ್ಲ ಮಲ್ಲ ಬೊಟ್ಟು ಪೂರ್ಣ ನಿಕ್ಕಲ್ಲ ಕಾಣ ತರಕು ಜಾಲುಂಡು ನೆಕ್ಕ ಟಕ್ ಹಾಕಣ ಎಲ್ಲಿ ಬೆತ್ತೋಡು ಹಾಕಲೆಕ್ಕ ಅಂಚ ಆವಂದುಂಡು ಅಂಚಾದ ಎಂಕಿನೆಟ್ಟು ಖುಷಿ ಎಂಚಿನ ಅದಕ್ಕೆ ಹಾಸ್ಟೆಲ್ ಬೇತೆ ಬೇತೆ ಇಲ್ಲದೆ ಬೇರೆ ಬೇರೆ ಮನೆಯಿಂದ ಬಂದಿರ್ತೀರಿ, ಇಲ್ಲಿ ಜೊತೆಯಾಗಿರ್ತೀರಿ, ಅದೇ ದೊಡ್ಡ ಕುಟುಂಬ. ನಿಜವಾಗಿ ನಾವು ತಿಳ್ಕೊಳ್ಬೇಕಾದ್ದು
ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಬೇತೆ ಬೇತೆ ಇಲ್ಲಲ್ದು ಬತ್ತುಪ್ಪುವ ಅಂಡ್ ಒಂದು ಹಾಸ್ಟೆಲ್ದು ಸೇರಿನಾಗ ನಮ್ಮ ಒಂಜೇ ಕುಟುಂಬದ ಲೆಕ್ಕ ಒಟ್ಟಿಗೂ ಪ್ರೀತಿನ ಮೋಕ್ಯ ಮಲ್ಪ ಪಂಡ ಹೊರಿಯಾಡ್ದವ್ರಿ ನಮ್ಮ ಮೋಕ್ಯ ಮಲ್ಪುವ ಆ ಮೋಕ್ಯ ಓಲ್ ಮಲ್ಪರಲ್ಲ ಆಪು ಇಂಚಿನ ಜಾಗಡ ಮಾತ್ರ ಅಂಚಾದ ಒಂದು ದೇವಸ್ಥಾನಕ್ಕೆ ಸರಿಸಮನೆ ಹಾಸ್ಟೆಲ್ ಎಂದು ಪಂಡ ఒక ఎక్కడ ಒಂಜಿ ಪೊಣ್ಣು ಪಾತಿರ್ದು పోయాలి ఇంక ಹಾಸ್ಟೆಲ್ದು ಬುಡ್ದು పోనాಗ ಎಂಗಳಿಗೆ ಬೇಜಾರು ಹಾಕೊಂಡು ಒಂದು ಅವು ಒಂಜಿ ಲೆಕ್ಕೊಡು ಸರಿ ಒಂಜಿ ಲೆಕ್ಕೊಡು ತಪ್ಪು ಯಾಕೆಂದುಕೇಂಡ ನಮ್ಮ ಜನ್ಮಕ್ಕೊಂದು ಅಪ್ಪೆಪ್ಪನ ಬಿಡ್ದು ನಮ್ಮ ಬೊಕ್ಕೊಂಜಿ ತಿಕ್ಕಡಿತ್ತಂಡ ಏತಾಂಡಲ ತಪ್ಪು ತಪ್ಪೇ ಅಣ್ಣ ನಿಕ್ಲ ಫ್ರೆಂಡ್ಶಿಪ್ ಬಿಡ್ದು ಪೋಪುನ ಅವು ಯಾನು ಒತ್ತೋನು ಯಾಕೆಂದುಕೇಂಡ ಎಂಗ್ಲು ದುಂಬುದು ಇತ್ತದತ್ತೆ ಯಾನು 10-16 ವರ್ಷ ಯಾನು ಇಲ್ಲೇ ಪುನಗ ದಿಂಚಿನ ಮುಲ್ಪ ಜನ ಉಳ್ಳೇರಿ ಅಂತ ಓದ್ತಿನಾಕಲೆ ಏನು ಸುಳ್ಳು ಪಳ್ಳಿಯರು ಸಾರ್ತಿರಿ ದಯಪಂಡ ನಮ್ಮ ನೆರಕರಡಿ ತಿನಾರೆ ಉಳ್ಳೇರಿ ಹೆಂಗೆಲ್ಲ ತುಂಬ ಎಮ್ಮೆ ಕರಡಿ ಶೆಟ್ರ್ ಎಂದು ಬಂಡ ಒಂದು ಅಂಗಡಿ ಫೇಮಸ್ ಅರ್ನ ಮಗಳು ಮುಲ್ಪ ವರ್ಕ್ ಮಲ್ತಂತಿರಿಗೆ ಹೆಂಗೆ ಅವು ಮುಲ್ಪಲ್ಲಿ ಬತ್ತಿ ಬಕ್ಕ ಗೊತ್ತಾಯಿನಿ ಯಾನು 16 ವರ್ಷದ ದಿಂಚಿ ಶಬರಿಮಲೆ ಯಾತ್ರೆ ಮಲ್ತಂದಿತ್ತೆ ಆ ಶಬರಿಮಲೆ ಯಾತ್ರೆ ಮಲ್ಪಣ ಹೊರತುಗು ನಮ್ಮ 48 ದಿನ ಒಂದು ಮಂಡಲ ಕಾಲ ಶಬರಿಮಲೆ ಯಾತ್ರೆಗೆ ವ್ರತಪತ್ವ ಅಪ್ಪಗ ಶಬರಿಮಲೆ ಯಾತ್ರೆಗೆ ಪೋಯರ ಕಟ್ಟು ತಿಂಗಾದ ಬೋದು ಶಬರಿಮಲೆ ಯಾತ್ರೆ ಮಾಡ್ತದೆ ಬಿರ ಬನ್ನಗ ನಮ್ಮ ಮಾತೆಲ್ಲ ದೂರ ದೂರ ಆನಗ ಮನಸ್ಸಿಗೆ ಭಾರಿ ಬೇಜಾರಾವಂತಲೇ ಕಣ್ಣಲ್ಲಿ ನೀರು ಬರುವಂತದ್ದು ಅಂಚ ಪಂಡದು ನಮಗೂ ಕೂಡ ಮಾಲೆ ಪಾಡ್ದು ಬಿರ ಮಂದಿರೋಡು ಅಂತಾರ ಆಪುಂಡ ಇವರೆಲ್ಲ ಫೋನ್ ಪಾತಿರೊಂದೇ ಒಪ್ಪೇರು ಅಂಚ ಅಂದಾಂಡ ನಮ್ಮ ಎಂಚ ದೂರ ಅಪ್ಪ ಅಂಚಾದೆ ನಮ್ಮ ಹಾಸ್ಟೆಲ್ ಮುಗಿಬಕ್ಕ ನಮ್ಮ ಕಾರಿಗೆ ಪೋದು ಮುಟ್ಟೋಡೆ ಕಾರಿಂದ ಬಂಡ ನಮ್ಮ ಉಪ್ಪೊಡಾಯಿನ ಇಲ್ಲಿ ಎಂದು ಬಂಡ ನಮ್ಮನ ಕಾಪುನಿ ಏರೆಂದು ಕೆಂಡ ಅಪ್ಪೆಮ್ಮೆ ಇನ್ನಿಲ್ಲ ಎನ್ನ ಜೋಕುಲು ಯಾನು ಬೇಲೆಡ್ದು ಬಣ್ಣಗ ಲೇಟ್ ಆಯ್ಪಟ್ಟಿಗೆ ಎಂಕಲು ಮುಟ್ಟು ತಲ್ಪ ಒಂದು ಕಾಪುವ ಜೋಕುಲು ನಲ್ಲ ಬೈಜ ದಾನೆ ಮುಲ್ಲ ಬಸದಿಗೆ ದಾನೆ ಎಂದು ಬಂದ್ಪುನ ಒಂಜಿ ನೇಡ್ದಾದ ನಮ್ಮ ಕಾತೊಂದು ಉಪ್ಪುವ ಅಂಚಾದ ಆಪಲ್ಲ ಜೋಕುಲು ಇಲ್ಲಿ ಫಸ್ಟ್ಗೆ ಐಡ್ದು ಪಕ್ಕ ಮಾತಲ ಅಣ್ಣ ಒಂದೇನು ಎಂಚಿನ ಅಂದ್ಕೇಂಡ ನಮ್ಮ ಇಲ್ಲನ ಯಾಪ ದೇವಸ್ಥಾನ ಅಂದು ಎನ್ನುವನ ಅಂಚನೆ ನಮಕ್ ಈ ವಸತಿ ನಿಲಯ ಪನ್ಪುನ ದೇವಸ್ಥಾನದ ಲೆಕ್ಕನೆ ಅಣ್ಣ ಮುಲ್ಪಂಚಿನ ಅಂದ್ಕೇಂಡ ನಮ್ಮ ಮೋಕ್ಯೊಡ ಉಪ್ಪುನ ನಮ್ಮ ಬೊಕ್ಕೊರಿ ಉಪದ್ರ ಮಲ್ಪಂದೆ ಒಂಜು ತೀರಿಂಡ ಉಪಕಾರ ಮಲ್ತ ನಮ್ಮ ಉಪ್ಪುವತ್ತೆ ಅವೇ ಮೋಕ್ಯ ಬೇ ದಾಲತ್ತೆ ಎಂಕಲ್ ಒಂಜಿ ದೇವರನ್ನ ಪೂಜೆ ಮಲ್ಪುವ ಎಂದು ಪನ್ಪ ಅಂದೆ ಆಂಡ ಇಂಚಿನ ಅಂದ್ಕೇಂಡ ಬೊಕ್ಕುರಿಯನ್ನು ತಿಳಿಪಾರೆ ಬೇತ ಏರಿಯಾಗಲ ಆಪುಜಿ ಮಾತೆರೆಗಲ ಆಪುನಿಂದಾಂಡ ಮಾತೆರೆಲ್ಲ ತೆಲ್ತೊಂದೇ ಪೋತುವೆರಿ ಇದು ಬ್ಯಾಂಗ್ಳೂರು ಮತ್ತ ಒಂಜಿ ತೆಲಿಪುನನೆ ಒಂಜಿ ಕೇಂದ್ರ ಉಂಡು ನಮ್ಮ ಆಡೆ ಪೋಂಡ ಮರಲ್ಲ ಸಾವು ನಾನು ಬಂಡ ಅಕ್ಕಲೆ ತೆಲಿಪುಡಿ ಅಂಚತ್ತೆ ನಮ್ಮ ಲೆಕ್ಕಂತಿನ ಆರೋಗ್ಯಕರವಾಯಿನಂಚಿನ ತೆಲಿಕೆ ಬೋಡು ಅವು ನಮ್ಮ ಉಳ್ಳ ಹಿಡ್ದು ಮೋಕೆಡಿತ್ತಂದಂಡ ಖಂಡಿತವಾದಲ ತೆಲಿಕೆ ಬರ್ಪುಂಡು ಬೊಕ್ಕೊರಿ ಹಾಸ್ಯ ಪಾತೆರ್ನ ನಮಕ್ ತೆಲಿಕೆ ನಮ್ಮ ಕಟ್ಟದಿಯ ಅಂದಾಂಡ ನಮ್ಮ ಆತ ಮೂರ್ಕಿರ್ಬೇ ದಾಲಜ್ಜಿ ದಾಯದೆಂದುಗೇಂಡ ನಮ್ಮ ತೆಲ್ತಿ ಪೆಟ್ಟಿಗೆ ನಮ್ಮ ದೇಹಡೊಪ್ಪು ನಂಚಿನ ರಕ್ತ ಸಂಚಲನ ಆಪುಂಡು ಅವೇ ನಮಕ್ ಆರೋಗ್ಯ ಅಂಚಾದು ಯಾನು ಮುಲ್ಪ ಎಕಡೆ ಬಣ್ಣಗಡೆ ಬಂತಿರೆ 4 ಗಂಟೆ ಹಣ ಇದು ನಿಖಿಲ್ನ ಮುಲ್ಪದ ಇಂಡ್ಯದ ಟೈಮ್ ಮತ್ತ ಅಂತೋಜು ನೀವು 4 ಗಂಟೆ ಬಂಡವಳು 3/4 ಗಂಟೆನಾ ಅಂಚ ತೋಜೊಂದುಂಟ ಹೆಂಗೆ 6 ಗಂಟೆಗೆ ನಿಕ್ಲಿಗೆ ಗೊತ್ತುಪ್ಪೇರೆ ಅವು ಇಲ್ಲಿ ಪೇಪಾಡು ಮಾತೊಂಡು ನಮ್ಮ ಅಶೋಕ್ ರೈಕಲ್ನ ಕಂಬಳ ಅವಳು 6 ಗಂಟೆಗೆ ಎಂಕಲು ಉಪ್ಪುಡ್ದು ಯಾಕಂದ್ರೆ ಎಂಗೆ 8 ಗಂಟೆಗೆ ಕೋಡಿಕಳ್ಳಿ ನಾಟಕ ಯಾನು ಮುಲ್ತುರ್ದು ಪೋದು ಉಪ್ಪಿನಂಗಡಿ ಪೋದು ಪಿರಬತ್ತದ ಕೋಡಿಕಳ್ಳಿ ನಾಟಕ ಕೊಡಿ ಯಾನು ಭಾಗವಹಿಸೋದು ಅಂಚಾದ ಎಂಕ ಜಿಂಜ ಪಡ್ತು ಉಂತಾರೆ ಸಮಯ ಹೆಜ್ಜಂದಿನ ಹಿಡ್ದು ಅವರ ಯಾನಕ್ಕೇನು ಎತ್ತಂದು ಹೆಜ್ಜಿನಕ್ಕೆ ಏನ್ದಾಯ ಯಾಕಂದ್ರೆ ಮಾತಿರ್ಲ ಕಣ್ಣೀರು ಕುಳ್ಳುದೇರು ಅಕ್ಕೆಲ್ಲ ಪಾತ್ರೆ ಉಂಡು ಅಂಚಾದ ಹೆಚ್ಚ ಪಾತ್ರಂದ ಜೋಕ್ಲಿಗೆ ವಸತಿ ಗ್ರಹಟ್ಟು ಉಪ್ಪು ಅಂಚರು ಪ್ರತಿ ಒಂಜಿ ಸ್ಟೂಡೆಂಟ್ ಅಕ್ಲೆ ಇನ್ನು ಅಕ್ಲಿಗೆ ಒಂಜಿ ನಮ್ಮ ಮುಲ್ಪ ಗೌರವ ಆನಗ ಈ ಗೌರವದ ನೆನಪು ಓಡೆ ಮುಟ್ಟ ಉಪ್ಪುಣಂದು ಕೇಂಡ ಅಕ್ಕಲ್ನ ಪ್ರಾಯ ಕರಿನೇಟಲ ಉಪ್ಪುಣ ಅಂಚೆನೆ ದಾಯಕಂದ ನಮ್ಮ ಹಾಸ್ಟೆಲ್ ನಮ್ಮನ್ನೊಂಜಿ ಗೌರವ ಮಲ್ತೀರಿ ಅವು ನಮಕ್ ನೆನಪು ಬೋಡ ದಯಪಂಡ ನಮ್ಮ ಜರ್ನಿಡ್ ಎತ್ತೋ ಎಟ್ಟೆ ಬರ್ಪುಂಡು ಹಾಳು ಬರ್ಪುಂಡು ಮಾತಲ ಬರ್ಪುಂಡು ಆಂಡ ಚಾಯ್ಸ್ ನಮ್ಮ ಎಂಚ ಐಂದೆತೋನುವನ ಐಟುಂಡು ಅಂಚಾದು ನಿಕ್ಲೆ ಮಾತೆರೆಗ್ಲ ಆ ಶಾರದಾ ಮಾತೆ ಎಡ್ಡೆ ಮಲ್ಪಡು ಪ್ರತಿ ವರಿಯಾಗಿ ತಕ್ಕ ವಿದ್ಯೆ ಕಲ್ತಿನಕ್ಕೆ ತಕ್ಕ ಉದ್ಯೋಗ ತಿಕ್ಕಡು ಪಂಡು ದೇವರಡು ಪ್ರಾರ್ಥನೆ ಮಲ್ತೊಂದು ಎನ್ನ 2 ಪಾತ್ರೆ ಮುಗಿತದೆ ಏನು ಮುಲ್ಪಡ್ದೆ ಬಲಿಪುಣ್ಯಟುಲ್ಲ ಮಾತೆರ್ಲೆ ತಾಟಿ ಬಿಡ್ಲೆ ಸರ್ ಓಡ್ಬೇಡಿ ಒಂದು ನಿಮಿಷ ನಿಮಗಾಗಿ ಗೌರವ ಉಂಟು ಸರ್ ಎಂತ ಓಡುದು ನೀವು
ನಿಮ್ಮ ಮೇಲೆ ಗೌರವ ಯಾವಾಗಲೂ ಇರ್ತದೆ. ಸ್ಪಂದಿಸಿ ಚುರುಕು ಮತ್ತು ಕರ್ತವ್ಯನಿಷ್ಠ ನಿಲಯ ಮೇಲ್ವಿಚಾರಕಿ ಶ್ರೀಮತಿ ಭವಾನಿ ಪಿ ಅವರು. ಇವರು ವಿಟ್ಲದ ದಾಮೋದರ ಪೂಜಾರಿ ಮತ್ತು ಪಾರ್ವತಿ ದಂಪತಿಗಳ ಪುತ್ರಿ. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ವಿಠಲ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಪೂರೈಸಿ ಇವರು ತಮ್ಮ ಪಿಯುಸಿಯನ್ನು ಕಲಾ ವಿಭಾಗದಲ್ಲಿ ವಿಟ್ಲ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದಾರೆ. ಕನ್ನಡಿಕೆಯ ಉದ್ಯಮಿ ಶ್ರೀಯುತ ಉಮೇಶ್ ಪೂಜಾರಿ ಅವರನ್ನು ವಿಭಾಗವಾಗಿದ್ದು ಇವರಿಗೆ ಖುಷಿ ಸಾಲಿಯನ್ ಮತ್ತು ಸಾರ್ಥಕ್ ಸಾಲಿಯನ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. 2000 ಇವರು ತನ್ನ ಮೊದಲ ಕರ್ತವ್ಯವನ್ನು ಮಡಿಕೇರಿಯ ಮರುಗೋಡಿನಲ್ಲಿ ನಿರ್ವಹಿಸುತ್ತಾರೆ. ತದನಂತರ ಪಾಣೆಮಂಗಳೂರು, ವಿಟ್ಲ, ವಾಮದಪದವು, ಚೆನ್ನೈ ತೋಡಿ, ಉಡುಪಿ, ಮಣಿಪಾಲ, ಪುತ್ತೂರು ಸೇರಿದಂತೆ ಪಾತ್ರ ವಹಿಸುತ್ತಿರುವಂತಹ ನನ್ನ ನಲ್ಮೆಯ ಅತಿ ಗೌರವನೀಯ ಗುರುಗಳಾದಂತಹ ಪುಣ್ಯವಂತರಿಗೆ ಮಾತ್ರ ಅನ್ನುವಂತ ಮಾತನ್ನು ಹೇಳ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಯಾಕಂದ್ರೆ ಬದುಕಿನ ಜೀವನ ಶೈಲಿಯನ್ನ ರೂಪಿಸುವಂಥದ್ದು ಯಾವುದು ಅಂದ್ರೆ ಈ ವಸತಿ ನಿಲಯಗಳು ಮಾತ್ರ ಅವುಗಳಿಂದ ಸಾಧ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು 4 ಮಾತು ಎಲ್ಲರೂ ಮಾತಾಡಿ ಮುಗಿಸಿ ಆಗಿದೆ. ನಾನು ಸ್ವಲ್ಪ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಸ್ಮರಣ ಸಂಚಿಕೆಯಲ್ಲಿ ಒಂದು ಮಧುರಾಕ್ಷರಗಳನ್ನ ಹೇಳಿದಂತ ವಿದ್ಯಾರ್ಥಿಗಳ ಭಾವಗಳದವಲ್ಲ, ಆ ಭಾವಗಳ ಒಂದು ಮನಸ್ಸುಗಳ ಒಂದು ಮುನ್ನುಡಿಯಾಗಿ ಹೇಳಲು ಇಚ್ಛಿಸ್ತೇನೆ. ಇಲ್ಲಿ ಹೊಸತನವೇ ಬಾಳು ಹಳಸಿ ಎಲ್ಲ ಸಾವು ಬೀಡು ರಸವು ನವ ನವತಿಯಿಂದನು ಒಮ್ಮೆ ಅಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಹೊಸುರುತ್ತಿರೆ ಬಹಳ ಚಲುವು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಡಿವಿಜಿ ಅವ್ರು ಹೇಳ್ತಾರೆ, ಬದುಕಿನಲ್ಲಿ ಹೊಸತನ ಇರಬೇಕು. ಅಂದ್ರೆ ಹಳತನವನ್ನ ಸಾವೆಂದು ತಿಳಿದು ದೂರ ತಳ್ಳಬೇಕು.
ಹಾಗೂ ಅನುದಿನವೂ ವಸಂತನದಿಂದ ರಸ ಒಮ್ಮುತ್ತಿರಬೇಕು. ನೀವು ಒಳಗೆ ಬರುವಾಗಲೇ ಮಕ್ಕಳ ಒಂದು ವೆಲ್ಕಮ್ ಆಗಲಿ, ಅಲ್ಲಿ ಒಂದು ಅರಶಿನ ಕುಂಕುಮ ಆಗಲಿ, ಒಂದು ಹೂ ಆಗಲಿ, ಮತ್ತೆ ಒಂದು ಮೊದಲೆಲ್ಲ ನಾವು ಮನೆಗೆ ಯಾರು ನೆಂಟರು ಬರುವಾಗ ಯಾರು ಹೊರಗಿಂದ ಬಂದರೆ ಬೆಲ್ಲ ನೀರು ಕೊಡ್ತಿದ್ದೆವು. ಈಗ ಬೊಂಡಕ್ಕಿಂತ ಅದು ಜಾಸ್ತಿ ಪವರ್ ಇತ್ತು. ಒಂದು ತಲೆತಿರುಗು ಬಿದ್ದಾಗ ಕೂಡ ಒಂದು ಬೆಲ್ಲ ಮತ್ತು ನೀರು ಕುಡಿದ್ರೆ ಅವರಿಗೆ ತಂಪಾಗ್ತಿತ್ತು ಮುಂದಿನ ಕಾಲದಲ್ಲಿ. ಈಗ ಬೆಲ್ಲ ಕೊಟ್ಟರೆ ಯಾರು ಕುಡಿಯೋದಿಲ್ಲ, ನೀರು ಕೂಡ ಕುಡಿಯೋದಿಲ್ಲ ಅಂತ ಒಂದು ವ್ಯವಸ್ಥೆ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಈ ವಲಯದ ವಿದ್ಯಾರ್ಥಿ ಇದರಲ್ಲಿ ನಾನು ಇದಕ್ಕಿಂತ ಮೊದಲೊಂದು ಸಲ ಮಕ್ಕಳನ್ನು ಶಾಲೆಗೆ ಸೇರುವಾಗ ಒಂದು ವೆಲ್ಕಮ್ ಪಾರ್ಟಿಗೆ ಬಂದಿದ್ದೇನೆ. ಆವಾಗ ಕೂಡ ನಮ್ಮ ಈ ಭವಾನಿ ಮೇಡಮ್ ಅವರು ನಮ್ಮನ್ನು, ನಾನು ಅಧ್ಯಕ್ಷರಾಗಿದ್ದೇನೆ ಆಗ ನಾನು ಕರೆದಿದ್ದಾರೆ. ಆಗ ನನಗೆ ತುಂಬ ಖುಷಿ ಆಯಿತು. ಒಂದು ಹಾಸ್ಟೆಲ್ ಅಂದರೆ ಹೀಗೆ ಕೂಡ ಇರ್ತದ, ಇಷ್ಟು ಕೆಲವು ಮಕ್ಕಳು ನಾವು ಹಾಸ್ಟೆಲ್ಗೆ ಹೋಗುದಿಲ್ಲ ಹಾಗೆ ಹೀಗೆ ಹೇಳ್ತಾರೆ. ನಮ್ಮ ಅವಧಿಯಲ್ಲಿ ಇರಲಿಲ್ಲ, ನಮಗೆ ಆಗ ಅಷ್ಟು ಕಲಿಯುವಂಥ ಇದು ಯೋಗ್ಯತೆ ಕೂಡ ಇರಲಿಲ್ಲ. ಆದರೆ ಇಂಥ ಯೋಗ್ಯತೆಯಲ್ಲಿ ನೀವು ಇಷ್ಟು ಬೆಳೆದಿದ್ದೀರ, ನನಗೆ ತುಂಬ ಖುಷಿ ಆಯಿತು. ತಾವು ನೋಡಿರ್ಬೋದು, ಭವಾನಿ ಬಗ್ಗೆ ಹೇಳಿದ್ರಿ, ನಿಮ್ಮ ಅಡಿಗೆಯವರ ಬಗ್ಗೆ ಹೇಳಿದ್ರಿ. ಎಲ್ಲರಲ್ಲೂ ಕಾಣೋದೇನು ಅಂತಂದ್ರೆ ಶ್ರದ್ಧೆ. ಯಾವಾಗ ಒಂದು ಮನುಷ್ಯ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡ್ತಾನ ಆವಾಗ ಆ ಮನುಷ್ಯ ಸಕ್ಸಸ್ ಆಗ್ತಾನೆ. ಅವರ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಂಡು ಈ ಹಾಸ್ಟೆಲ್ಗೆ ಏನನ್ನ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡಿ ತೋರಿಸಿದ್ರು. ನಮ್ಮ ಸ್ಟಾಫ್ನವರು ಶ್ರದ್ಧೆ ಇಟ್ಕೊಂಡ್ಕೊಂಡು ಅಡುಗೆ ಮಾಡಿ ನಿಮಗೆ ಯಾವ ರೀತಿ ಪೋಷಕಾಂಶಗಳನ್ನು ಒದಗಿಸ್ಬೇಕು ಅದನ್ನ ಒದಗಿಸ್ಕೊಟ್ರು. ಅದೇ ರೀತಿ ಶ್ರದ್ಧೆಯಿಂದ ನೀವು ಇಲ್ಲಿ ಓದಬೇಕು. ಆ ಬಗ್ಗೆ ನಾಗರಾಜ್ ಸರು ಹೇಳಿದ್ರು ಚೆನ್ನಾಗಿ. ನಮ್ಮ ಕನ್ನಡ ಲೆಕ್ಚರರ್ಸ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಇಷ್ಟು ಇನ್ಸ್ಪಿರೇಷನಲ್ ಆಗಿತ್ತು ಅಂತಂದರೆ ಅದರಲ್ಲಿರೋ ಒಂದು ಲೈನು ನನಗೂ ಅದು ಇಷ್ಟ, ಮತ್ತು ನನಗೆ ಅದು 100% ಗೊತ್ತಿದೆ. ಏನನ್ನ ನೀವು ಥಿಂಕ್ ಮಾಡ್ತೀರಿ ಅದೇ ಆಗ್ತೀರಿ ಅಂತ. ಖಾಯಂ ಆಗಿ ಪಾಸಿಟಿವ್ ಥಿಂಕ್ ಮಾಡಿ, ಇದನ್ನು ಮಾಡ್ತೇನೆ ಮತ್ತು ಅದರ ಸಲುವಾಗಿ ಶ್ರದ್ಧೆಯಿಂದ ಓದಿ ಅಷ್ಟೇ. ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಒಳ್ಳೆಯದನ್ನು ಮಾಡಬೇಕು ಅಂದ್ಕೊಳ್ಳೋದು, ಅದ್ರ ಪ್ರಕಾರನೇ ಯೋಚನೆ ಮಾಡೋದು, ಅದರಲ್ಲೇ ಶ್ರದ್ಧೆಯಿಂದ ತೊಡಗಿಸ್ಕೊಳ್ಳೋದು. ಆ ರೀತಿಯಾದಲ್ಲಿ ನೀವೆಲ್ಲ ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಯಾಕಂತಂದರೆ ನೀವೆಲ್ಲ ಸ್ನಾತಕೋತ್ತರದಲ್ಲಿರುವಂಥ ಮಕ್ಕಳು, ಮತ್ತು ಕನಸಿನ ಕೊನೆಯ ಮೆಟ್ಟಿಲಿನಲ್ಲಿರೋರು. ಇನ್ನೇನು ಒಂದೇ ಸ್ಟೆಪ್ ಅಂತಂತಂದರೆ ನೀವು ಆ ಕನಸಿಗೆ ಹೋಗಿ ನಿಮ್ಮ ಒಂದು ಜೀವನವನ್ನು ತೆರೆದುಕೊಳ್ತೀರಿ. ನಿಮ್ಮ ಜೀವನ ಅದ್ಭುತವಾಗಿರಲಿ. ದೇವರು ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತಾ ಮಂಗಳೂರು ಇವರಿಗೂ ಮನದಾಳದ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಚವೇ ಕರುಣಾಂಬುರಾಸಿ
ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಹೊಡೆಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣ್ಣಕ ಚಕ್ಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣ. ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ